ಇವತ್ತು ಇರ್ಲಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಅದು ಇರಳಿಕಾಯಿ ಸಿಕ್ಕಿರೋದಕ್ಕೆ ಮಾಡ್ತಾಯಿದ್ದೀವಿ, ಇಲ್ಲಾಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ವಿ. ಇರಳಿಕಾಯಿ ಇದೆಯಾ ಅಂತ ನೋಡೋಣ ಅಂತ ಬಂದ್ವಿ. ಸೊ ಇರಳಿಕಾಯಿ ಸಿಕ್ಕಿದೆ, ಅಲ್ಲಿ ನೋಡಿ. ತೋರಿಸ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ನೋಡಿಲ್ಲ. ಇಲ್ಲಿ ಸ್ಮೆಲ್ ಹೆಂಗಿದೆ. ಇನ್ನೊಂದು ಬಿದ್ದಾಯ್ತಲ್ಲ ಇಲ್ಲೇ. ಇನ್ನೊಂದು ಬಿತ್ತಾ? ನನ್ನ ಮಗಲ್ಲ ನೀನ್ ಕರ್ನಾಟಕ ಹಾಕ ಬಂದಿಲ್ಲ ಇವತ್ತು. ಊರು ಮುಂಚೆನೆ ಒಂದು ಬಿದ್ದೈತೆ. ಕಿತ್ಲೆಣ ಇದು ಏನಿದು? ಮೋಸಂಬಿ ಕಣ. ಕಿತ್ಲೆನ ಹಿಂಗೆಲ್ಲ ಬರ್ತದಲ್ಲ. ಇರ್ಲಿಕಾಯಿ ಮೋಸಂಬಿನಾ? ಇರ್ಲಿಕಾಯಿ ಅಣ್ಣ, ಇದೇನು ಇರ್ಲಿಕಾಯ ಮೋಸಂಬಿನ? ಏನು ಚಕ್ಕೋತಾನ ಇದು? ಇರ್ಲಿಕಾಯಿ ಒಟ್ಟಿನಲ್ಲಿ ಹಿಂಗೆ ಇರುತ್ತೆ. ಈ ನಿಂಬೆಹಣ್ಣು, ಮೋಸಂಬಿ, ಇರ್ಲಿಕಾಯಿ ಎಲ್ಲ ಬಡಿ ಮಗಂದು ಒಂದೇ ಜಾತಿ ಅನ್ಸುತ್ತೆ. ಸೈಜ್ ಮ್ಯಾಟ್ರ್ ಆಗುತ್ತೆ. ಮೋಸಂಬಿ ಕಣ ಇದು. ಎಲ್ಲ ಒಂದು ಕೊಡು. ಫಸ್ಟ್ ಟೈಮು ಫ್ರೆಶ್ ಆಗಿ ಮರದಲ್ಲಿ ಕಿತ್ಕ ತಿಂತಾ ಇರೋದು. ನಾವು ಚಕ್ಕೋತ ಕಣ ಇದು. ಇರ್ಲಿಕಾಯಿನ ಏನು ಕಣ ಇದು? ಚಕ್ಕೋತ ಇದು. ಚಕ್ಕೋತ ಅಲ್ಲ ಕಣ, ಚಕ್ಕೋತ ಹಿಂಗಿರಲ್ಲ. ಹಿಂಗೆ ಬರೋದು. ಇನ್ನೂ ದಪ್ಪ ಬರುತ್ತೆ. ಇನ್ನೂ ದಪ್ಪ ಬರ್ತದೆ, ಬಟ್ ಇದು ಎಳೆ ಚಕ್ಕೋತನ ಅಂತ. ನಮ್ಮ ಕೈಯಲ್ಲಿ ಈಗ 2 ಇದೆ. ಕನ್ಫ್ಯೂಸ್ ಆಗಿದೆ ನಮಗೆ. ಇದು ಇರ್ಲಿಕಾಯ, ಮೋಸಂಬಿನ, ಚಕ್ಕೋತ ಒಂದು ಗೊತ್ತಿಲ್ಲ. ಸಖತ್ ಹುಳಿ ಇದೆ, ಮಜವಾಗಿದೆ. ಸೊ ನನ್ನ ಪ್ರಕಾರ ಇದು ಇರ್ಲಿಕಾಯಿ ಅನಿಸುತ್ತೆ. ಇದು ಹಣ್ಣಾಗಿದೆ. ಇವತ್ತು ಇರ್ಲಿಕಾಯಿ ಚಿತ್ರಾನ್ನ ಜಡದು ಬಿಡೋದೆ. ಬನ್ನಿ. ಭಯಂಕರ ಹುಳಿ ಅಣ್ಣ. ಇರ್ಲಿಕಾಯಿ ಹಿಂಗೆ ಹುಳಿ ಇರುತ್ತಾ? ಇರಳಿಕಾಯಿ ಚಿತ್ರಾನ್ನ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಮೇಯ್ನಾಗಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋದಕ್ಕೆ ಮೇಯ್ನಾಗಿ ಬೇಕಾಗಿರೋಂತಹ ಸಾಸಿವೆ ಇದೆ, ಜೀರಿಗೆ ಇದೆ, ಅರಿಶಿಣ ಪುಡಿ ಇದೆ, ಕಲರ್ಗೆ ಉಪ್ಪು ಕೊಡಿ ಅಂತಂದ್ವಿ. ಅಂಗಡಿ ಅವನು ಕಲ್ಲು ಕೊಟ್ಬಿಟ್ಟವನೇ. ವಿಧಿ ಇಲ್ಲ, ಇದನ್ನೇ ಪುಡಿ ಮಾಡ್ಕೊಂಡ್ರೆ ಪುಡಿ ಉಪ್ಪಾಗುತ್ತೆ. ನಂತರ ಒಗ್ಗರಣೆಗೆ ಬೇಕಾಗಿರೋಂಥ ಏನಿದು ಏನು ಬೇಳೆ ಇದು? ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ. ಆಮೇಲೆ ರುಚಿಗೆ ಒಂದು ಸ್ವಲ್ಪ ಖಾರ ಬೇಕು ಅಂತಂದರೆ ಹಸಿಮೆಣ್ಸಿಕಾಯಿ ಇದೆ, ಕಡಲೆ ಬೀಜ ಇದೆ, ಎಣ್ಣೆ ಇದೆ, ಅಕ್ಕಿ ಇದೆ, ಜೊತೆಗೆ ಇರಳಿಕಾಯಿ ಥರ ಇರೋ ಮೋಸಂಬಿನೂ ಇದೆ. ಆ್ಯಕ್ಚುಲಿ ಇದನ್ನು ಹಾಕಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ಹಿಂಡು ಬಿಡ್ತೀವಿ. ಅಲ್ಲಾಡ್ಸೋದಕ್ಕೆ ಸೌಟು ರೆಡಿ ಇದೆ. ಒಲೆ ಈ ಕಡೆ ತಿರುಗಿಸಿದ್ರೆ ಒಲೆ ರೆಡಿ ಇದೆ. ಮೇಲ್ಗಡೆ ಬಾಂಡ್ಲಿ ಇದೆ. ಅನ್ನ ಮಾಡೋದಕ್ಕೆ ಪಾತ್ರೆ ರೆಡಿ ಇದೆ. ಬೆಂಕಿ ಹಚ್ಚಿ ಅಡುಗೆ ಶುರು ಮಾಡಿಬಿಡೋದು. ಆಯಿತು. ಆಮೇಲೆ ಆ್ಯಕ್ಚುಲಿ ಒಂದು ಲೋಟದ ಅಕ್ಕಿಯಲ್ಲಿ ಇಬ್ಬರು ಆರಾಮ್ಸೆ ಊಟ ಮಾಡ್ಬೋದು. ನಾವು 3 ಜನ ಇದ್ದೀವಿ. ಸೊ ಹಾಗಾಗಿ ಇದ್ರ ಮೇಲೆ ಇನ್ನೊಂದು ಅರ್ಧ ಲೋಟ ಹಾಕಂತೀವಿ. ಸೊ 1.5 ಲೋಟ
ಹಾಕ್ಕೊಂಡಿದ್ದೀವಿ ಅಕ್ಕಿಯನ್ನು. ಈಗ ಒಂದು ಲೋಟ ನೀರಿಗೆ ನಾವು ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಬೆಂಗಳೂರಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಅಂತ ಹೇಳ್ಕೊಟ್ಟಿದ್ರು. ಅದನ್ನು ಶಿರ್ಸಾವಹಿಸಿ ಪಾಲಿಸ್ತಾ ಇದ್ದು. ಈಗ ಅದೇ ರೀತಿ ಈಗ 1.5 ಲೋಟ ಅಕ್ಕಿಗೆ ನಾವು 3 ಲೋಟ ನೀರನ್ನು ಹಾಕಬೇಕಾಗುತ್ತೆ. ಆ 2 ಆ 3 ಕುಕ್ಕರಲ್ಲಿ ಮಾಡಿದ್ರೆ ಕರೆಕ್ಟಾಗಿ ನಾವು ಅಳತೆ ಹಾಕ್ಬೇಕಾಯ್ತದೆ. ಒಂದಿಗೆ ಡಬಲ್ ಗ್ಲಾಸು. ಈಗ ನಾವು ಸೌದೆ ಒಲೆಯಲ್ಲಿ ಮಾಡ್ತಿದ್ದೀವಲ್ಲ ಒಂಚೂರು ಜಾಸ್ತಿನೇ ಹಾಕವ ನೀರನ್ನ, ಒಂದು ಅರ್ಧ ಲೋಟ. ಹಾಂ ಕೇಳುವುದು ಒಂದು ಮಾಡುವುದು ಇನ್ನೊಂದು ನಂಬುವುದು ಹೇಗೋ ಗಾಡೆ. ಉರಿಯುತ್ತಿದೆ ಒಲೆ ಉರಿಯುತ್ತಿದೆ. ಏನಿದೆ ನನ್ನ ಕೆಲಸ, ಬೆಂಕಿ ಹಚ್ಚೋ ಕೆಲಸ ನಿಂದಾರೆ, ಬೇಯಿಸೋ ಕೆಲಸ ನಂದು. ಈ ಮಟ್ಟಕ್ಕೆ ಯಾರು ಸುಡಕ್ಕೆ ಈ ಮಟ್ಟಕ್ಕೆ ಹೊಗೆ ಹಾಕ್ತೀವೋ? ಮಾಮೂಲಿ ಕರಿ ಆಗ್ತಾನೆ. ಮುಂದೆ ನಿಂತ ಅಡುಗೆ ಮಾಡೋಕ್ಕಾಗಲ್ಲ, ಏನಿಲ್ಲ. ಹೊಗೆ ಹಾಕೋದನ್ನು ಚೆನ್ನಾಗಿ ಮಾಡ್ತಾನೆ ಉಚ್ಚಿಕೊಂಡದು. ಈಗ ಈ ಬಾಂಡಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಆಹಾ, ಆಲ್ರೆಡಿ ಕಾದಿದೆ, ಚೆನ್ನಾಗಿ ಕಾದಿದೆ. ಓ ಶಿಟ್. ಓಕೆ, ಫಸ್ಟು ಒಂಚೂರು ನಾವು ತೊಳ್ಕೊಬೇಕಾಯ್ತು. ಇಲ್ಲ ತೊಳೆದಿದ್ದೀನಿ. ತೊಳಿದೆ ಮಾಡಿ ಏನಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನೀನು ಅವಾಗ ಮಾಡ್ತಿದ್ದಲ್ಲ. ಈಗಲೇ ಹೇಳಿದ್ದೀನಿ, ಕಡಲೆಕಾಯಿ ಅಡುಗೆಗೆ ತಂದಿದ್ದೀನಿ. ನಾಯಿ ಥರ ಎತ್ಕ ತಿಂದರೆ ನಾಯಿ ಹೊಡಿಯೋ ಏಟ ನಿಂಗೆ ಬಿಡೋದು. ಈಗಲೇ ಹೇಳಿದ್ದೀನಿ, ಬೇಜಾರು ಮಾಡ್ತೀನಿ. ಈಗ ಕಡಲೆ ಬೀಜ ಅಷ್ಟೇ ನಾ ತಂದಿರೋದು. ಅಷ್ಟೇ. ಈಗ ಕಡಲೆ ಬೀಜವನ್ನು ಬಾಂಡಲಿಗೆ ಹಾಕುತ್ತಿದ್ದೇವೆ. ಆ್ಯಕ್ಚುಲಿ ಅವ್ನು ತಂದಿದ್ದು ಅಷ್ಟು ಕಡಲೆ ಬೀಜ ಅಲ್ಲ, ಇನ್ನೂ ಜಾಸ್ತಿ ಇತ್ತು. ಹಚ್ಚು ಮುಂಚೆನೇ ನೋಡಿದ್ಲಾ? ಅಲ್ಲಿ ಮಡಗಿದ ಈಗ ನಿಂತಿರಿಲ್ವ ವಿನಯಣ್ಣ ಮಾತಾಡ್ತಾ. ಹಂಗೂ ಅನ್ಕೊಂಡಿದ್ದೆ, ಏನೋ ಕಡಿಮೆ ಆಗಿರಂಗೆ ಆಯ್ತಲ್ಲ. ಇಲ್ಲ ಬಿಡು, ನನ್ನ ಕಣ್ ತಪ್ಪಿಸಿ ಹೆಂಗೆ ಎತ್ಕೊಳಕ್ಕೆ ಸಾಧ್ಯ ಅಂತ. ಅಲ್ಲೇ ತುಂಬ ಕಡಿಮೆ ಆಗ್ಬಿಡ್ತು. ಅಲ್ಲಿ ಉರಿನೇ ಇಲ್ಲ ಅಲ್ಲಿ ಕಡಿಮೆ. ಅಲ್ಲಿ ಏನು ಹಾಕಿದ ತಕ್ಷಣ ನೆನ್ಬಿಟ್ಟೆ ಮತ್ತೆ ತಗೋ ಉರಿತಾ ಇದೆ ಇಲ್ಲಿ, ಏನು ನಾನು ಸಾಯ್ಸಾಕ್ ಮಾಡಿದ್ಯಾ ಅಂತ. ನಾವು ಜನ ಕೊಡ್ಲ, ಜೊನ್ನೆ ಒಂದು ಹಳ್ಳುಪ್ಪು ಕೊಟ್ಬಿಟ್ಟವನೆ. ಹಂಗಾಗಿ ರೈಸ್ಗೆ ಒಂಚೂರು ಹಳ್ಳುಪ್ಪು ಹಾಕ್ಬಿಡೋಣ, ಟೇಸ್ಟ್ ಚೆನ್ನಾಗಿರ್ತದೆ. ಜಾಸ್ತಿ ಆಹಾ ಗಮ್ಮಂತ ಇದೆ. ನಾವು ಕರ್ಬೇ ಸೊಪ್ಪೆಲ್ಲ ಇಲ್ಲೇ ಐತೆ ಅಂದಲ್ಲ, ಗಾಡೀಲಿ ಹೋಗ್ಬೇಕಾ? ಎಲ್ಲಿಗೆ? ಒಂದೊಂದು ಸಾಮಾನಿಗೂ ಒಂದೊಂದು ಸಲ ಹೋಗಲ್ಲ ನೀನು. ಒಂದೊಂದು ಐಟಮ್ಗೂ ಒಂದೊಂದು ಸಲ ಹೋಗು. ಸೊ ಫಸ್ಟು ಕಡಲೆ ಬೀಜನ ಹಿಂಗೆ ಎಣ್ಣೆಲಿ ಹುರ್ಕೊಬಿಟ್ಟು ಸಪ್ರೇಟಾಗಿ ಎತ್ತಿಡ್ಕೊಡ್ಬೇಕು. ಆ್ಯಕ್ಚುಲಿ ನನ್ನ ಮಗ ಬರೋಷ್ಟರಲ್ಲಿ ಕಡಲೆ ಬೀಜನ ಸಪ್ರೇಟಾಗಿ ಔಸ್ ಮಡಗ್ತೀನಿ. ಇಲ್ಲಾಂದರೆ ಅನ್ನಕ್ಕೆ ಒಂದು ಕಡಲೆ ಬೀಜನೂ ಬಿಡೋಲ್ಲ ಅವನು. ಎತ್ತಿ ತಿಂದು ಬಾಯಿ ಬಡ್ಕೊಬಿಡ್ತಾನೆ. ಇದ್ರ ಮೇಲೊಂದು ಬಟ್ಟೆ ಹಾಕ್ಬಿಡ್ತೀನಿ. ಈಗ ನಾವು ಸ್ವಲ್ಪ ಸಾಸಿವೆನ ಹಾಕಿಕೊಂಡು ಬಿಡೋಣ. ಚಿಟಾರ್ ಪಠಾರ್ ಅಂತ ಸಿಡ್ಬೇಕು. ಹಂಗೆ ಸಿಡಿಲೇ ಇಲ್ಲ, ಇರಲಿ ಸಿಡ್ಸಿ ಆಡೋಣ. ಸೌಂಡ್ ಬರ್ತಾ ಇದೆ, ಈಗ ಬರ್ತಾ ಇದೆ. ಒಂದು ಮಣ ತಂದಿದ್ದೀನಿ, ನೀನು ಜೊತೆ ಒಗ್ಗರಣೆ ಬಿಡು. ಕೆಲಸ ಉರಿ ಈ ಕಡೆದಕ್ಕೆ ಸ್ವಲ್ಪ ಕಡಿಮೆ ಬರ್ತೈತೆ. ಚೇನ್ ಉರಿ ಹಾಕೋ ಅಂತಂದ್ರೆ ಶಿಫ್ಟ್ ಮಾಡೋ ಅಂತ ಐಡಿಯಾ ಕೊಡ್ತಾ. ಸುಡ್ತದೆ ಕಣ ಕಪ್ಪಿ ಮುದವಿ. ನೋಡ್ತಾ ಇದ್ದೀನಿ, ಇನ್ನೊಂದು ಗಂಟ ಅಲ್ಲ. ನಾನು ಕೂಡ ಫಸ್ಟ್ ಟೈಮು ಸೌದೆ ಒಲೆಯಲ್ಲಿ ಈ ಪಾಡು ಪಡ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಕಡಲೆಬೇಳೆ ಉದ್ದಿನಬೇಳೆಯನ್ನು ಇದೇ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ. ಇವಾಗ
ಕಡಲೆಬೇಳೆ ಸಿದೈತೈತೆ. ಇದೇ ಖುಷಿಗೆ ನಾವೀಗ ಒಂಚೂರು ಕರ್ಬೇವು ಹಾಕ್ತಾ ಇದೀವಿ ಅಣ್ಣ. ಕರ್ಬೇವು 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 ಉರಿ 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 ತಗೋ ಇದ. ಅಯ್ಯೋ ಸಿದೈತೈತೆ. ಉರಿ ಹಾಕು ಅಂತಂದ್ರೆ ಈರೇನು ಹಾಕು ಅಂತ ಅದು ನಿನ್ನ ಬೆಂಕಿ ಹಬ್ಬಿಯೋದು ಏನು? ಹಾಂ ಈಗ ಇದು ಸರಿಯಾಗಿ ಹದವಾಗಿ ಬಂದಿರೋ ಕಾರಣ ಈಗ ಅನ್ನದ ಬಾಂಡಲಿಯನ್ನು ಹೇಗೆ ಶಿಫ್ಟ್ ಮಾಡ್ತಾ ಇದೀವಿ. ಬೇಡ ಬೇಡ ಇರಲಿ ಬಿಡು, ಅಡ್ಡಿ ಇಲ್ಲ, ಇದ್ರ ಕೆಲಸ ಆಯಿತು. ಮೆಣಸಿಕಾಯಿ ಇಲ್ಲ. ಅಯ್ಯೋ ಕೊಡ್ತಾರೆ ಈ ಗಂಟೆ ಹಂಗೆ ಬಿಡು. ಏನಿಲ್ಲ ಉದ್ರ ಕೇಸ್ ಅಂತೀರ ಕೊಡ ಕುಂತೀನಿ ಕೊಡ ಕೊಡ ತೂ ಕೊಡೋದೇ ಇಲ್ಲ. ಒಣಮೆಣಸಿಕಾಯಿ ಪಾಲ ಹಸಿಮೆಣಸಿಕಾಯಿ ಉದೂದಕ್ಕೆ ಕೂದ್ಬಿಟ್ಟು ಹಂಗೆ ಹಾಕ್ಬಿಡೋದು. ಸ್ವಲ್ಪ ಎಣ್ಣೆ ಹಾಕು. ಎಣ್ಣೆ ಜಾಸ್ತಿ ಹಾಕ್ಬಿಡು. ಸೀಸ್ಬಿಟ್ಟ ಅಣ್ಣ, ಸ್ವಲ್ಪ ಸೀದೋಗಿದೆ. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಸ್ವಲ್ಪ ಸೀದಿದೆ ಅಷ್ಟೇ. ಸ್ವಲ್ಪ ತಲಾಟೆ ಜಾಸ್ತಿ ಮಾಡ್ಕೊಂಡವಲ್ಲ, ಒಂಚೂರು ಸೀದೋಗ್ಬಿಡ್ತು. ಬಟ್ ಫ್ಲೇವರ್ ಮಾತ್ರ ಸಗದಾಗಿ ಬರ್ತಾ ಇದೆ. ಇದೇ ಇದಕ್ಕೆ ಅರಿಶಿನ ಹಾಕ್ತಾ ಇದೀವಿ, ಕಲರ್ಗೆ ಸಗದಾಗಿರ್ತದೆ. ಹರಿಶಿಣ 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 ಚರ್ಕ ಪರ್ಕ ಚರ್ಕ ಪರ್ಕ ಚರ್ಕ ಪರ್ಕ ಚರ್ಕ ಪರ್ಕ ಚರ್ಕ ಪರ್ಕ 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 ಪರ್ಕ. ಇದು ಪಕ್ಕಾ ಇರ್ಲಿಕ್ಕೆ. ಸೊ ಇದಕ್ಕೆ ಈಗ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ, ಅದನ್ನು ಹಾಕಿದ್ದೀವಿ. ಈಗ ಸಖತ್ತಾಗಿ ಆಗಿದೆ ಇದು. ಒಂಚೂರು ಅನ್ನದ ಮೇಲೆ ಸ್ವಲ್ಪ ಮುಚ್ಚಿಬಿಡೋಣ ಈಗ. ಗೊಜ್ಜು ರೆಡಿ ಇದೆ. ಸೂಪರ್. ಕೊಳ್ಳ ಇಲ್ಲಿ ಆ್ಯಕ್ಚುಲಿ ಉಪ್ಪು ಹಾಕಿಲ್ಲ, ಬೇಕಾದ್ರೆ ಇವಾಗ ಹಾಕೋಬೋದು, ಅಡ್ಡಿ ಇಲ್ಲ. ಅರಳುಪ್ಪು ಪುಡಿ ಉಪ್ಪು ಕೊಡೋದಕ್ಕೆ ಅರಳುಪ್ಪು ಕೊಟ್ಬಿಟ್ಟಿದ್ದಾನೆ. ಬಟ್ ಏನಿಲ್ಲ, ಕರಗತ್ತಲ್ಲ. ಇಲ್ಲ ಇರಲಿಕಾಯಿ ಚಿತ್ರಾನ್ನ ಈಗ ಹಿಂಡ್ತಾ ಇದ್ದೀವಿ ಹಂಗೆ. ಆ್ಯಕ್ಚುಲಿ ಇದು ಇರಲಿಕಾಯಿ ನನಗೆ ಗೊತ್ತಿರೋ ಹಂಗೆ ನಮ್ಮ ತಾತ ಅವರು ಸುಮಾರು ಒಂದು 15-20 ವರ್ಷದ ಹಿಂದೆ, ಇಲ್ಲ ಅವ್ರು ತೀರೋಗೆ 20 ವರ್ಷ ಆಯಿತು, ಒಂದು 25 ವರ್ಷದ ಹಿಂದೆ ನನಗೆ ಗೊತ್ತಿರೋ ಹಾಗೆ ನಮ್ದು ಅವಾಗ ಹಳೆ ಹಂಚಿನ ಮನೆ ಇತ್ತು. ಇರಲಿಕಾಯಿನ ಏನು ಮಾಡೋರು ಅಂತಂದರೆ ಈ ರೀತಿ 2 ಹೋಳು ಮಾಡಿ ಇದಕ್ಕೆ ಮೆಣಸನ್ನ ಹಾಕಿ ಇಟ್ಬಿಡೋರು. ಮೆಣಸು ಅಥವಾ ಉಪ್ಪು ಇದನ್ನು ಮಿಕ್ಸ್ ಮಾಡಿ ಹಂಚಿನ ಮನೆ ಮೇಲೆ ಇಟ್ಬಿಡೋರು. ಯಾಕಂದರೆ ಆವಾಗ ಬೆಳಗ್ಗೆ ಹೊತ್ತು ಫಾಗ್ ಬೀಳೋದಲ್ಲ, ಅದೇನೋ ಗೊತ್ತಿಲ್ಲ, ಅವ್ರು ಹಂಗೆ ಇಟ್ಬಿಡೋರು. ಒಂದು ಅರ್ಧ ಗಂಟೆ 1 ಅವರ್ ಇಟ್ಬಿಡೋರು. ಇಟ್ಬಿಟ್ಟು ಆಮೇಲೆ ಅದ್ರದ್ದು ರಸ ಕುಡಿಯೋರು. ಯಾಕೆ ಅಂತ ಕೇಳಿದ್ರೆ ಇದು ಪಿತ್ತಕ್ಕೆ ಒಳ್ಳೆಯದು, ಹೀಟನ್ನು ಕಡಿಮೆ ಮಾಡುತ್ತೆ ಅನ್ನೋರು. ಅವಾಗ ನಾವು ಕುಡಿತಾ ಇದ್ವಿ. ಸಕ್ಕತ್ತಾಗಿರೋದು. ಅಯ್ಯೋ ಸಕ್ಕತ್ತಾಗೈತೆ ಹುಳಿ ಮಾತ್ರ. ಆಲ್ರೆಡಿ ನೀವು ನೋಡ್ದಂಗೆ ಅನ್ನ ಬೇಯ್ತಿರ್ಬೇಕಾದ್ರೆ ಚೂರು ಅರ್ಶಿನ ಹಾಕಿದ್ವಲ್ಲ, ಹಾಗಾಗಿ ರೈಸ್ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಗಾಬರಿಗೆ ಹಾಕಬೇಡಿ, ಇದೇನಿದು ವೈಟ್ ಇದ್ದಿದ್ದು ಎಲ್ಲೋ ಆಗ್ಬಿಟ್ಟಿದೆ ಅಂತ. ಮಾತಾಡ್ತೀನಿ ಕಲ ಸೌಂಡ್ ಏನ್ ಗಂಟು ಅಂತ ಹೆತ್ತು ನಿಮ್ಮವ್ವ ಮರ್ಕ ಹಾಕ್ಬಿಟ್ಲು. ಆವೇಗ ನನ್ನ ಮಗ ಹುಳಿ ಬಗ್ಗೆ ಮಾತಾಡೋಂಗಿಲ್ಲ. ಅನ್ನ ಒಂದು ಆಗ್ಬಿಟ್ರ ಕಲ್ಸ್ಕೊಂಡು ಬಡಿತಾ ಇರೋದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಅನ್ನನೂ ಸಗದಾಗ ಆಗಿದೆ. ಈಗ ಅನ್ನವನ್ನು ತೆಗೆದುಕೊಂಡು ನಮ್ಮ ನಾಟಿ ಸ್ಟೈಲ್ ಚಿತ್ರಾನ್ನವನ್ನು ರೆಡಿ ಮಾಡ್ಕೊಳ್ಳುವಂಥ ಸಮಯ ಬಂದಿದೆ. ಇದು ಚಿತ್ರಾನ್ನ ಅಲ್ಲ, ಛತ್ರದ ಅನ್ನ. ಓಹೋ ಬಹಳ ರೀಲ್ಸ್ ಫಾಲೋ ಮಾಡ್ತೀರಾ ಅನ್ಸುತ್ತೆ ನೀವು. ಬಹಳನೇ ಛತ್ರದ ಅನ್ನ. ಆಗ್ಲೇ
ಆಗಲೇ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬಾಣಲಿಗೆ ಈಗ ಬೇಯಿಸಿರೋ ಅಂಥ ಅನ್ನವನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರಣವನ್ನು ಮಾಡುತ್ತಿದ್ದೇವೆ. ಫೈನಲಿ ಈಗ ಇರಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ಎಲೆ ಹಿಂಗು ನಮ್ಮ ನಿಂಗ ರೆಡಿ ಮಾಡ್ಕೊಂಡು ಬಂದಿದ್ದಾನೆ. ಎಲೆ ಹಾಸ್ಕೊಂಡು ಕಲ್ಸಿರೋ ಚಿತ್ರಾನ್ನ ಎಲೆಗೆ ಹಾಕೊಂಡು ಬಡಿತಾ ಇರೋದೇ ನಮ್ಮ ಕೆಲಸ. ಈಗ ಬನ್ನಿ. ಫೈನಲಿ ನಮ್ಮ ಟಕ್ಲ ಚಿತ್ರಾನ್ನ ಮಾಡಿದ್ದಾನೆ ಇರ್ಲಿಕಾಯಿ ಚಿತ್ರಾನ್ನ. ಈಗ ಮೂರಿತ್ತು, ಒಂದು ಈರುಳ್ಳಿ ಚಿತ್ರಾನ್ನ, ಇನ್ನೊಂದು ಮಾವಿನಕಾಯಿ ಚಿತ್ರಾನ್ನ, ಇನ್ನೊಂದು ನಿಂಬೆಹಣ್ಣು ಚಿತ್ರಾನ್ನ, ಇದು ಇರ್ಲಿಕಾಯಿ ಚಿತ್ರಾನ್ನ. ಅದರಲ್ಲಿ ನಮ್ಮ ತೋಟದಲ್ಲಿ ಮನೆ ಬರೋಕ್ಕೆ ಇರ್ಲಿಕಾಯಿ ಸಿಕ್ಬಿಡ್ತು. ಹಾಗಾಗಿ ಇರ್ಲಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಮಾಡಿದ್ದಾನೆ. ನೋಡುವ, ಟೇಸ್ಟ್ ಮಾಡಿ ಆಮೇಲೆ ಸ್ವಲ್ಪ ನೀರು ಇಳಿಸ್ತೀನಿ. ಓಕೆ, ಬಾಳೆ ಎಲೆ ವೇಸ್ಟ್ ಆಯ್ತದೆ ಅಂದರೆ ಏನು ಮಾಡೋಣ ನಾನೀಗ? ಹೋಗಿ ಅಡ್ಡು ಸುಟ್ಟು ಬರ್ಬೇಕೈತೆ. ಇಲ್ಲಿ 3 ಎಲೆ ನೋಡ್ತಾ ಇರ್ಬೋದು. ನಾವು ಅಡುಗೆ ಮಾಡಿದವ್ರು ಇಬ್ರು, 2 ಹಾಕೊಂಡು 3ನೇವ್ರು ಯಾರಿಗೆ ಅಂತ ನಮ್ಮನ್ನ ಶೂಟ್ ಮಾಡ್ತೀರಾ ಅಂತ ನಮ್ಮ ಕ್ಯಾಮ್ರಾಮ್ಯಾನ್ ವಿನಯಣ್ಣ ಅವ್ರಿಗೆ ಆಲ್ರೆಡಿ ಇದು ರೆಡಿ ಮಾಡಿದ್ದೀವಿ. ಇದು ಅವರ ಚೆನ್ನಾಗಿ ಮಾಡಿದ್ದಾನೆ. ನಾನು ಹೇಳ್ಕೊಟ್ಟಂಗೆ ಒಂದೆರಡು ಕಡೆ ತಪ್ತಾ, ಬಟ್ ನಾನು ಹೇಳ್ಕೊಟ್ಟಂಗೆ ಮಾಡಿದ್ದಾನೆ. ಓಕೆ, ವಾವ್, ಸೂಪರ್, ಎಕ್ಸ್ಟ್ರಾರ್ಡಿನರಿ, ಸಾಕಾಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತೆಲ್ಲ ಏನು ಹೇಳಲ್ಲ, ಚೆನ್ನಾಗಿದೆ. ಊಟ ಮಾಡ್ಬೋದು. ಎಷ್ಟು ವರ್ಷ ಆಗಿತ್ತು ಈ ರೀತಿ ಒಂದು ನೇಚರ್ ಮಧ್ಯೆ ಊಟ ಮಾಡಿ. ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ನಮ್ಮ ನಿಂಗ ಹೇಳ್ತಾನೆ. ಚೆನ್ನಾಗಿ ಮಾಡಿದ್ವಿ ಅಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಅದೇ ಥರ ನಮ್ಮ ಕೂಳೆ, ನಮ್ಮ ಮಾತು ಮತ್ತು ನಮ್ಮ ಅಡುಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಅಡುಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದೆಲ್ಲ ಬ್ಯಾಚುಲರ್ ರೆಸಿಪಿ, ಇದೆಲ್ಲ ವೆರಿ ಈಸಿ ರೆಸಿಪಿ. ಏನೊಂದು ಹೊಸತನ ಮಾಡಿದ್ವಿ. ಸೊ ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ಹಾಗೆ ತಿನ್ಕೊಳ್ಳಿ. ಮರಿದೆ ರಿವರ್ ಆ್ಯಂಡ್ ಫೈರ್ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಅಲ್ಲ, ಅದು ಸಾರಿ, ಗಂಟೆ ಹೊಡೀರಿ. ನೋಯ್ತಿದೆ, ನೋಯ್ತೈತೆ.